ಆಮೇಲೆ ಈ ಬಟಾಣಿ ಹಾಕೋದು. ನೆಕ್ಸ್ಟ್ ಬಟಾಣಿ ಹಾಕಪ್ಪ. ಹಾಂ. ಇವಾಗ ನೀರು ಆಮೇಲೆ ಹಾಕ್ತೀವಿ. ಇದು ಹುಬ್ಬಳ್ಳಿ ಶೈಲಿ, ಹಾಗಾಗಿ ಇದು ಡಿಫ್ರೆಂಟ್ ಕಂಡೇ ಕಾಣಬೇಕು. ಎಲ್ಲ ಪುಡಿಗಳನ್ನ ಹಾಕೋದು. ವೀಕ್ಷಕರೇ, ನಿಮ್ಮ ಒಂದು ಅನಿಸಿಕೆಗೆ ಇದು ವಿಭಿನ್ನವಾಗಿದ್ರೆ ಕಾಮೆಂಟ್ ಹಾಕಿ. ಯಾವ ರೀತಿ ಇತ್ತು ಇದು ಹುಬ್ಬಳ್ಳಿ ಶೈಲಿ? ಡಿಫ್ರೆಂಟ್, ನನಗೆ ಬೇರೆ ತರ ಇದು. ಹೌದು ನೋಡಿ, ಅಹಲ್ಯಬಾಯಿ ಅಮ್ಮವರಿಗೆ ಎಷ್ಟೊಂದು ರೆಸಿಪಿಗಳು ಗೊತ್ತು, ನಾವು ದಾರಿ ಮಾಡಿ ಕೊಡಬೇಕು. ನೀವು ಟೇಸ್ಟ್ ಮಾಡಲಿಕ್ಕಿಲ್ಲ ಇಲ್ಲಿ? ಮಾಡಿರೋದು ಡೆಫಿನೆಟ್ಲಿ. ಆಹಾ, ಸೂಪರ್. ಅದ್ಭುತವಾದ ನಮ್ಮ ಉತ್ತರ ಕರ್ನಾಟಕದ ಸೊಗಡು ಎದ್ದು ಕಾಣ್ತದೆ ಇದರಲ್ಲಿ. ವೀಕ್ಷಕರೇ ನೋಡಿ, ಕೇಳಿಬಿಡೋಣ. ಬಂದ್ಬಿಟ್ಟೆ, ನಿಮ್ಗೆ ಹೇಳಿದ್ದೆ ನಾನು, ಹುಬ್ಬಳ್ಳಿ ಬ್ರಾಹ್ಮಣರ ಶೈಲಿ ಬಾತು. ಹೆಂಗಮ್ಮ ನೀವು ಕಲ್ತಿದ್ದು? ಅದು ನಂಗೆ ಒಬ್ರು ಬಹಳ ಒಳ್ಳೆ ಪ್ರಾಣ ಸ್ನೇಹಿತೆ ತರ ಇದ್ದವರು ಅವ್ರು ನಂಗೆ ಹೇಳ್ಕೊಟ್ಟಿದ್ದು. ಅವರಿಂದ ನಾವು ಕಲ್ತೀವಿ. ಅವ್ರು ಧಾರವಾಡ ಹುಬ್ಳಿ ಅವರೇ, ಈಗಲೂ ಇಲ್ಲೇ ಇದ್ದಾರೆ. ಕರೆಕ್ಟಾ? ನಾನು ಏನ್ ಹೇಳಿದೆ ಅಂದ್ರೆ, ಇವ್ರಿಗೆ ಎಷ್ಟು ಆಸಕ್ತಿ ಅಡಿಗೆ ಬಗ್ಗೆ. ತುಂಬಾ ನೀವು ಎಂಜಾಯ್ ಮಾಡ್ತೀರಾ ಅದು ಮಾಡ್ಬೇಕಾದ್ರೆ ಕೂಡ. ಯಾವ್ದೇ ಹೊಸ ಒಂದು ರೆಸಿಪಿ ಸಿಕ್ಕರೆ ಹಂಗೆ ಕ್ಯಾಚ್ ಹಾಕೊಂಡ್ಬಿಡ್ತಾರೆ. ಈಗ ಧಾರವಾಡ ಹುಬ್ಳಿ ಬಾತ್ ಹೆಂಗ್ ಶುರು ಮಾಡ್ತೀರಿ? ಅದೇ ಇವಾಗೆಲ್ಲ ಸಾಮಾನುಗಳು ತೋರಿಸ್ತೀನಿ, ನಾವು ಮಾಡೋ ವಿಧಾನ ಹೇಳ್ತೀನಿ. ಎಷ್ಟಕ್ಕೆ ಇದು 1 ಪಾವ್ ಅಕ್ಕಿ ಇಟ್ಕೊಂಡಿದೀವಿ. ಈ ಹುಬ್ಳಿ ಸೌತೆಕಾಯಿ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ತಕ್ಷಣ ನಮ್ಗೆ ಹುಬ್ಳಿ ಸೌತೆಕಾಯಿ ಎಲ್ಲ ಸಿಕ್ಕಲ್ಲ, ಅದಕ್ಕೆ ನಾವು ದೊಣ್ಣೆಮೆಣಸಿನಕಾಯಿ, ಬಟಾಣಿ, ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ದೀವಿ. ಮೆಂತ್ಯ ಸೊಪ್ಪು ಹಾಕಿ. ಇದೆಲ್ಲ ಬೇಕಾದ ಸಾಮಾನುಗಳು: ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಆಮೇಲೆ ಹಸಿ ಮೆಣಸಿನ್ಕಾಯಿ. ಇದು ಒಣಕೊಬ್ಬರಿ ಚೆನ್ನಾಗಿ ಹಾಕಬೇಕು. ಇದು ಹಿಂಗಿನ ಒಗ್ಗರಣೆಗೆ. ಇದು ಅಕ್ಕಿ ಸೋನಾ ಮಸೂರಿ 1 ಪಾವ್ ಅಷ್ಟು ಇಟ್ಕೊಂಡಿದ್ದು ಬರ್ತಿ. ಇದನ್ನೊಂದ್ಸತಿ ತೊಳೆದು ಕುಕ್ಕರ್ಗೆ ಹಾಕುವಾಗ ಹಾಕಪ್ಪ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಇವಾಗ ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಫಸ್ಟ್ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ. ಅದ್ರ ಜೊತೆಗೆ ಜೀರಿಗೆ ಹಾಕೋ. ಇಲ್ಲ ಹಾಕೋ, ಇಂಚೂರು ಅಲ್ಲಿರೋದೆಲ್ಲ ಹಾಕೋ. ಓಕೆ, ಅಲ್ಲಿರೋದೇ 2 ಟೇಬಲ್ ಸ್ಪೂನ್ ಅಷ್ಟೇ, ಕರೆಕ್ಟಾಗಿ ಇಟ್ಟಿದ್ದಾರೆ. 1 ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕೋ. 1 ಟೇಬಲ್ ಸ್ಪೂನ್ ಜೀರಿಗೆ. ಚಕ್ಕೆ, ಲವಂಗ ಹಾಕೋ. 1 ಸಣ್ಣ ಟೀ ಸ್ಪೂನು ಲವಂಗ, 1 5-6 ಪೀಸು ಚಕ್ಕೆ, 4 ಮೆಣಸಿನ್ಕಾಯಿ. ರೆಡಿ ಆಯ್ತಾ? ಎಲ್ಲ ತೆಗೆದು ತಟ್ಟೆಗೆ ಹಾಕೊಂಡ್ಬಿಡಪ್ಪ. ಅದೆಲ್ಲ ಪುಡಿ ಆಗೋದ್ರೊಳಗೆ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಎಣ್ಣೆ ಹಾಕ್ಬೇಕ. ಎಣ್ಣೆ ಎಷ್ಟು ಅಂತಂದ್ರೆ 200 ಗ್ರಾಮ್ ಎಣ್ಣೆ ಹಾಕ್ಬೇಕು ಒಗ್ಗರಣೆಗೆ. ಇವಾಗ 4 ಕಾಳು ಸಾಸಿವೆ ಹಾಕಿ, ಉದ್ದಿನ ಬೇಳೆ, ಕಡಲೆ ಬೇಳೆ ಎಲ್ಲ ಬೇಡ, 1 ಟೇಬಲ್ ಸ್ಪೂನ್ ಹಾಕೋ. ಸಾಕು. ಇವಾಗ ಸಾಸಿವೆ ಒಗ್ಗರಣೆಗೆ ಹಾಕೋದು, ಮೆಂತ್ಯ ಸೊಪ್ಪು ಹಾಕೋದು. 1 ಕಟ್ಟೆ ಅಲ್ಲ, 1 ಅರ್ಧ ಕಟ್ಟೆ ಅಷ್ಟೇ. ಈ 1 ಪಾವ್ ಅಕ್ಕಿಗೆ. ಆಮೇಲೆ ಈ ಬಟಾಣಿ ಹಾಕೋದು. ನೆಕ್ಸ್ಟ್ ಬಟಾಣಿ, ಇದು ಅಷ್ಟೇ 1 ಕಪ್. 1 ಕಪ್. ಆಮೇಲೆ 1.5 ದೊಣ್ಣೆ ಮೆಣಸಿನ್ಕಾಯಿ. 1.5 ದೊಣ್ಣೆ ಮೆಣಸಿನ್ಕಾಯಿ, 1 ಆಲೂಗಡ್ಡೆ. ಒಂದೇ ಆಲೂಗಡ್ಡೆ ಕಟ್ ಮಾಡಿದ್ದು? ಒಂದೇ ಆಲೂಗಡ್ಡೆ ಸಾಕಿದಕ್ಕೆ. ಇವಾಗ ಈ ಅಕ್ಕಿನ ತೊಳ್ಕೊಡಪ್ಪ ಸಾಧನ. ಹಾಕಪ್ಪ. ಇವಾಗ ನೀರು ಆಮೇಲೆ ಹಾಕ್ತೀವಿ. ಇದು ಹುಬ್ಬಳ್ಳಿ ಶೈಲಿ, ಹಾಗಾಗಿ ಇದು ಡಿಫ್ರೆಂಟ್ ಕಂಡೇ ಕಾಣಬೇಕು. ಇವಾಗ ಹಿಂಗೊಂದು ಸ್ವಲ್ಪ ಹಾಕೋದು. ಸಾಕು. ಇವಾಗ ಈ ಪುಡಿ ಹಾಕೋದು. ಈ ಪುಡಿ ಹಾಕಿ, ಒಣ ಕೊಬ್ಬರಿ ಹಾಕಿ, ಉಪ್ಪು ಹಾಕಿ, ಎಲ್ಲ ಪುಡಿಗಳನ್ನ ಹಾಕೋದು.
ಒಂದು ಗಿಟಕ್ಕೆ ಒಣಕೊಬ್ಬರಿ ತುರಿದು ಹಾಕ್ಕೋಬೇಕು. ಒಂದು ಬಟ್ಲು ಒಣಕೊಬ್ಬರಿ ತೊಗೊಂಡಿದ್ದೀವಿ ಅಂದರೆ ಒಂದು ಗಿಟಕು. ಇವಾಗ ನೀರು ಹಾಕ್ಬೇಕು. ಎಷ್ಟು ಅಳತೆ ನೀರು ಬರುತ್ತೆ? ಒಂದು ಅಕ್ಕಿ, 1.5 ಅಕ್ಕಿಗೆ 1-3 ಲೋಟ ನೀರು. ವೀಕ್ಷಕರೇ, ನಿಮ್ಮ ಒಂದು ಅನಿಸಿಕೆಗೆ ಇದು ವಿಭಿನ್ನವಾಗಿದ್ದರೆ ಕಾಮೆಂಟ್ ಹಾಕಿ. ಯಾವ ರೀತಿ ಇತ್ತು ಇದು ಹುಬ್ಬಳ್ಳಿ ಶೈಲಿ? ಉಪ್ಪು ಹಾಕ್ಬೇಕೀಗ. ಕೃಷ್ಣ ವಾಸುದೇವ ಶ್ರೀಹರಿ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಕು. ನೀರೆಲ್ಲ ಸರಿಯಾಗಿದೆ ತಾನೆ? ಒಂದು ವಿಷಲ್ ಬಂದರೆ ಆಯಿತು. ಆಯ್ತಲ್ಲ? ಆಯಿತು. ಇವಾಗ ಕುಕ್ಕರ್ ಎಲ್ಲ ಕೂಗಿದೆ. ಸ್ವಲ್ಪ ಕೂಲ್ ಆದಮೇಲೆ ತೆಗೆದು ನೋಡುವ. ಅಮ್ಮ ತಣ್ಣಗಾಗಿರ್ಬೇಕು ಇವಾಗ. ತಣ್ಣಗಾಗಿದೆ. ಇವಾಗ ಕುಕ್ಕರ್ ತೆಗೆದು ನೋಡ್ಬಿಡೋಣ. ಹುಬ್ಬಳ್ಳಿ ಬಾತ್ ಹೆಂಗಾಗಿದೆ ನೋಡೋಣ. ಹುಬ್ಬಳ್ಳಿ ಬಾತ್ ಹೆಂಗಾಗಿದೆ ಅಂತ ನೋಡೋಣ. ಅಬ್ಬಾ ನೋಡಿ, ತುಪ್ಪ ಹಾಕೊಂಡ್ರೆ ಈಗ ತಿನ್ನೋದಕ್ಕೆ ಭಾಳ ಚೆನ್ನ. ಬೆಣ್ಣೆ ಕರಗಿಸಿ ತುಪ್ಪ ಮಾಡಿರೋದು ಹಂಗಿದೆ. ಇವಾಗ ಇದನ್ನ ಬೇರೆ ಥರನೇ ನಿಜವಾಗ್ಲೂ ಈ ಪರಿಮಳ ಬರ್ತಾ ಇದೆ ಈಗ. ಘಮ ಡಿಫ್ರೆಂಟ್, ಬೇರೆ ಥರ ಇದು. ಹೌದು ನೋಡಿ, ಅಹಲ್ಯಬಾಯಿ ಅಮ್ಮವರಿಗೆ ಎಷ್ಟೊಂದು ರೆಸಿಪಿಗಳು ಗೊತ್ತು. ನಾವು ದಾರಿ ಮಾಡಿ ಕೊಡಬೇಕು. ಈ ಹುಬ್ಬಳ್ಳಿನ ಬಾತ್ ಇದ್ದು ರೆಡಿಯಾಗಿದೆ. ನಾವು ತೆಗೆದು ಕಪ್ಪಿಗೆ ಹಾಕಿ ಸವಿಯಲು ಸಿದ್ಧ ಅಂತ. ಸವಿಯಲು ಸಿದ್ಧ ಇವಾಗ. ಈ ಹುಬ್ಬಳ್ಳಿ ಬಾತು ನನ್ನ ಪ್ರಾಣ ಸ್ನೇಹಿತೆ ನಮ್ಗೆ ಹೇಳ್ಕೊಟ್ಟಿದ್ದು. ನಾವು ಇದನ್ನ ಭಾಳ ಸತಿ ಮನೇಲಿ ಮಾಡಿಕೊಂಡು ತಿಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿಕೊಂಡು ತಿನ್ನಿ. ನೋಡಿ, ಹುಬ್ಬಳ್ಳಿ ಧಾರವಾಡ ಶೈಲಿ ಯಾವುದೇ ಇರಲಿ ನಮಗೆ ಅಚ್ಚುಮೆಚ್ಚು ಅದ್ಭುತವಾಗೇ ಇರುತ್ತೆ. ಇವಾಗ ಬಂದು ಸಾಯಂಕಾಲ ನಾವು ಶೂಟ್ ಮಾಡ್ತಿರೋದು. ಹಾಗಾಗಿ ಟೇಸ್ಟ್ ಮಾಡಿ ನೋಡ್ಬಿಡೋಣ ಫಸ್ಟ್ ಒಂದ್ಸಲ. ಹೌದು, ಡಿಫ್ರೆಂಟ್ ಇದೆ. ಡಿಫ್ರೆಂಟ್ ಕೊಬ್ಬರಿ ಕರೆಕ್ಟಾ? ಕೊಬ್ಬರಿ ತುರಿ ಅದು ಸಿಗುತ್ತೆ. ಮಸಾಲ ಡಿಫ್ರೆಂಟ್ ಆಗಿದೆ. ನೀವು ಟೇಸ್ಟ್ ಮಾಡಲಿಕ್ಕಿಲ್ಲ ಇಲ್ಲಿ? ಡೆಫಿನೆಟ್ಲಿ. ಸೂಪರ್. ಅದ್ಭುತವಾದ ನಮ್ಮ ಉತ್ತರ ಕರ್ನಾಟಕದ ಸೊಗಡು ಎದ್ದು ಕಾಣ್ತದೆ ಇದರಲ್ಲಿ. ಅದನ್ನು ನೀವು ಕಲಿತು ನಮಗೆ ತೋರಿಸಿರಲ್ಲ. ನಿಮಗೆ ಎಷ್ಟು ಆಸಕ್ತಿ, ಇವ್ರಿಗೆ ಎಷ್ಟು ಇಂಟ್ರೆಸ್ಟು. ಈ ರೀತಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ವೀಡಿಯೋಗಳಿಗೆ 70-80 ಇದೆ ರೆಸಿಪಿ ಅಮ್ಮವ್ರದ್ದು. ಪ್ರತಿಯೊಂದನ್ನು ನೋಡಿ ಮನೇಲಿ ಮಾಡಿಕೊಂಡು ಸವಿರಿ. ಅದ್ಭುತವಾಗಿದೆ, ಒಂದಕ್ಕಿಂತ ಒಂದು. ಇವತ್ತು ಆ ಒಂದು ಸಾಲಿಗೆ ಹುಬ್ಬಳ್ಳಿ ಶೈಲಿಯ ಬ್ರಾಹ್ಮಣರ ಬಾತ್ ಸೇರ್ಕೊಂಡಿದೆ. ಇಂಥದ್ದು ಇನ್ನೂ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ಅಮ್ಮ ನಮಸ್ಕಾರ, ಧನ್ಯವಾದ. ಅದ್ಭುತ ಇದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.